ಇಲ್ಲ ಬಹುಶಃ ಇನ್ನೊಂದು 15 ದಿವಸದೊಳಗಡೆ ಆಗ್ಬೋದು, ಇನ್ನೊಂದು 8 ದಿವಸದೊಳಗಡೆ ಆಗ್ಬೋದು. ತಾಲೂಕಿನ ಜನತೆ ಮಾತೇನಂದ್ರೆ ಬಾಲಕೃಷ್ಣ ಅವರ ಆಸೆಯಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು, ನಮ್ಮ ಆಸೆಯಂತೆ ಬಾಲಕೃಷ್ಣ ಸಚಿವರಾಗ್ತಾರೆ. ಹೈಕಮಾಂಡ್ ಮಾಡಬೇಕು. MLA ಮಾಡೋದು ಕ್ಷೇತ್ರದ ಜನ, ಮಂತ್ರಿ ಮಾಡೋದು ಹೈಕಮಾಂಡು. ನೋಡೋಣ, ಹೈಕಮಾಂಡ್ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ರೆ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರನೇ ಭೇಟಿ ಮಾಡಿದ್ದು, ಹೋಗಲ್ಲಿ ಚರ್ಚೆ ಮಾಡಲಿಕ್ಕೆ. ಕೆಲವರು ನಾಯಕರುಗಳನ್ನ, ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಪರಿಶೀಲನೆ ಮಾಡಿ. ಏನು ಅಲ್ಲೇ ವಾಗ್ದಾನ ಕೊಟ್ಬಿಡ್ತಾರ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ. ಬೇಸರ ಒಂದ್ ಕಡೆ, ಖುಷಿ ಒಂದ್ ಕಡೆ. 5 ಸರಿ ಗೆಲ್ಸೋರು ಅದು ಖುಷಿ ಅಲ್ವಾ? 5 ಸರಿ ಗೆಲ್ಲೋದು ಬಹುಶಃ ಅದೊಂದು ಇತಿಹಾಸ ಅಂತ ಅನ್ಕೊಂಡಿದ್ದೀನಿ ನಾನು. 5 ಸರಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಜನ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ 5 ಸಾರಿ. ಮಂತ್ರಿ ಆಗೋದು ಬಿಡೋದು ನಮ್ಮ ಹಣೆ ಬರ. ಆದರೆ ಶಾಸಕರನ್ನಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ, ಅದನ್ನು ಸದ್ಯಕ್ಕೆ ನಮ್ಮ ಲೋಕಲ್ ಮುಖಂಡರುಗಳೆಲ್ಲ ಸೇರಿ ಯಾವುದೋ ಈಗ ಸದ್ಯಕ್ಕೆ ಮಾಡೋದು ಬೇಡ, ನೋಡೋಣ ಮುಂದೆ ಸಾಧಕ ಬಾಧಕ ನೋಡ್ಕೊಂಡು ಮಾಡೋಣ ಅಂತ ಹೇಳಿ. ಅಮೌಂಟ್ ಕೊಟ್ಟಿದ್ದಾರೆ ಸರ್, ಈಗ ಮುಂದೆ ಕೊಡ್ತಾರೆ. ಇನ್ನು ನೋಟಿಫಿಕೇಶನ್ ಆಗಿರೋರಿಗೆಲ್ಲ ಕೊಡ್ತಾ ಇದ್ದೀವಿ. ಫೈನಲ್ ನೋಟಿಫಿಕೇಶನ್ ಇನ್ನೊಂದಷ್ಟು ಗ್ರಾಮ ಆದ್ಮೇಲೆ ಕೊಡ್ತಕ್ಕಂಥ ಕೆಲಸ ಚಾಲನೆ ಕೊಡ್ತಾರೆ. ಎಷ್ಟು ಜನ ಈಗ ಒಲವು ತೋರ್ತಾ ಇದ್ದಾರೆ? ಸುಮಾರು ಒಂದು 70% ರಿಂದ 80% ಜನ ಒಲವು ತೋರ್ತಾರೆ. ವಿರೋಧ ಪಕ್ಷದ ನಾಯಕರು ಏನು ಹೇಳ್ತೀರಾ ಸರ್? ಅಲ್ಲ, ಈಗ ಹೇಳ್ತಕ್ಕಂಥ ಸೂಕ್ತವಾದಂಥ ಸಂದರ್ಭ ಅಲ್ಲ, ಸಮಯ ಬಂದಾಗ ಹೇಳ್ತೀವಿ. ಅದನ್ನೆಲ್ಲ ಈಗ ಚರ್ಚೆ ಮಾಡೋ ಸೂಕ್ತ.